6 ರೈಟ್ಸ್ ಸರ್ ನಿಮಗೆ. OTT ರೈಟ್ಸ್ ಬರುತ್ತೆ, ಇದು ಬರುತ್ತೆ, ಅದು ಬರುತ್ತೆ, ಚೆನ್ನಾಗಿ ಇದು ಮಾಡ್ತಾರೆ. ಬಟ್ ಅದು ಬಂದಿಲ್ಲ ಆದಾಗ ಪ್ರೊಡ್ಯೂಸರ್ ಮುಖ ನೋಡ್ತಾರೆ ಒಂದ್ಸಲ. ಅವಾಗ ಅವನು ಸರ್ ಬರುತ್ತೆ ಸರ್, ಬಂದಿಲ್ಲ ಸರ್, ಏನು ಮಾಡೋದು ಸರ್ ಆ ಥರ ಹೇಳ್ತಾರೆ. ಆಡಿಯೋ ರೈಟ್ಸ್ ನಿಮಗೆ 1 ಲಕ್ಷದಿಂದ ಹಿಡಿದು ಕೋಟಿ ತನಕ ನೋಡಿದ್ದೀರ ರೈಟ್ಸ್ಗಳ. ಸೊ ತೀರಾ ಹೊಸಬ್ರಿಗೆ ಏನಾಗುತ್ತೆ, ಕೆಲವು ಸಲ ನಾನು ಇವಾಗಲೇ ಹೇಳ್ಬಿಡ್ತೀನಿ, ಕೆಲವು ಸಲ ಕೊಡದೇನೂ ಇರ್ಬೋದು, ನಿಮ್ಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ಬೋದು. ಕೆಲವು ಸಲ 1 ರಿಂದ 4 ಲಕ್ಷ ಇಲ್ಲ 5 ಲಕ್ಷ ತನಕ ಬರ್ಬೋದು. ಸೊ ನಾನು ಹೇಳೋದೇನೆಂದರೆ, ನಿಮಗೆ ತೀರಾ 1 ಲಕ್ಷ 1.5 ಲಕ್ಷ 2 ಲಕ್ಷ ಬರೋಂಗಿದ್ರೆ ನೀವು ಆಡಿಯೋ ರೈಟ್ಸ್ ಕೊಡಲೇಬೇಡಿ. ಇಲ್ಲ ನನ್ನ ಸಿನಿಮಾ ಓನ್ಲಿ ಮಲ್ಟಿಪ್ಲೆಕ್ಸ್ ಓಡುತ್ತೆ, ನನ್ನ ಸಿನಿಮಾ ಸಿಂಗಲ್ ಸ್ಕ್ರೀನ್ ಓಡುತ್ತೆ ಅಂತ ನಮ್ಗೆ ಗೊತ್ತಿರಬೇಕಲ್ವ. ಅದನ್ನು ನಾವು ನೋಡಿಕೊಂಡು ಅವಾಗ ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡಿದ್ರೆ, ಇಲ್ಲ ಸರ್ ಒಂದು 100 ಥಿಯೇಟ್ರಲ್ಲಿ ಸೀನೇ ಇಲ್ಲ, ಒಂದು 50 ಥಿಯೇಟ್ರ್ ಸಾಕು ನಮಗೆ, 50 ಥಿಯೇಟ್ರ್ ನೋಡ್ಕೊಳೋಣ. ಈಗ ಎಷ್ಟೋ ಫಿಲ್ಮ್ಗಳು ನನಗೆ ಗೊತ್ತಿರೋ ಫ್ರೆಂಡ್ಸ್ ಹೆಸರು ಬೇಡ, ಅವ್ರು ಏನು ಮಾಡಿದ್ರು, ಬರೀ 8 ಥಿಯೇಟ್ರ್ 10 ಥಿಯೇಟ್ರ್ ಮಾಡಿದ್ರು ಫಸ್ಟ್ ವೀಕಲ್ಲಿ. ಅದು ಒಳ್ಳೆ ಪ್ಲ್ಯಾನ್ ಆ್ಯಕ್ಚುಲಿ. ನಾನು ಇವಾಗ ಬರೋ ಫಿಲ್ಮ್ ಮೇಕರ್ಸ್ ಅದೇ ಹೇಳ್ತಿರೋದು, 8 ರಿಂದ 10 ಥಿಯೇಟ್ರ್ ಮಾತ್ರ ಮಾಡಿ ಸಾಕು. ಸಿ ಯುವರ್ ಕೆಪಬಿಲಿಟಿ, ಜನ ಬರ್ತಾರಾ, ಆಮೇಲೆ ಎಷ್ಟೊತ್ತು ಒಂದು ಫೋನ್ ಕಾಲಲ್ಲಿ ಯು ಕ್ಯಾನ್ ಇನ್ಕ್ರೀಸ್ ದ ಶೋ ದ ಸೇಮ್ ಡೇ. ಇದು ಹೆಂಗೆ ಗೊತ್ತಾ, ಇದೊಂಥರ ಚಕ್ರವ್ಯೂಹ ಥರ, ಒಳಗೆ ಹೊಸ್ಕಾಗ್ಬಿಟ್ರೆ ಆಚೆ ಬರೋಕ್ಕೆ ಕಷ್ಟ ಆಗುತ್ತೆ. ಸೊ ಅಗ್ರಿಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸಿ ಇಟ್ ಎವ್ರಿ ಟೈಮ್. ಆ್ಯಸ್ ಎ ಮೇಕರ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಗ್ರಿಮೆಂಟು, ನೀವು ಹೆಂಗೆ ನೀವು ಪುಸ್ತಕ ಓದ್ತಿರೋ ಆ ಥರ ಕರೆಕ್ಟಾಗಿ ಎಲ್ಲ ಡೀಟೇಲ್ಸ್ ಬರ್ಕೊಂಡು ಮಾಡ್ಕೊಬೇಕು. ಲಲ ಓಹೋ 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 ಎಷ್ಟು 8 ಸೆಕೆಂಡ್ಸು, ಇದಕ್ಕೆ ನಂಗೆ 4 ಲಕ್ಷ ಫೈನ್ ಹಾಕಿದ್ರು. ಇನ್ಫ್ಯಾಕ್ಟ್ ದಿ ಶುಡ್ ಬಿ ಅನ್ ಅಗ್ರಿಮೆಂಟ್. ಈವನ್ ಎ 1 ಸೆಕೆಂಡ್ ಆಫ್ ಟ್ಯೂನ್ ಈಸ್ ಕನ್ಸಿಡರ್ಡ್ ಆಸ್ ಕಾಪಿರೈಟ್ ಇಶ್ಯೂ. ಆಡಿಯೋ ರೈಟ್ಸಲ್ಲಿ ಇದಲ್ಲ ಸರ್, 10 ಸೆಕೆಂಡ್ಸ್ ಮಾಡ್ಬೋದಲ್ವ ಸರ್ ಅಂದ್ರೆ ಯಾವನು ಹೇಳಿದ್ದು ಅಂದರು. ನಮಸ್ತೆ ಸರ್, ಯುವನ್ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು? ನಾವು ಸೂಪರ್ ಆಗಿದ್ದೀವಿ. ನೈಸ್, ಥ್ಯಾಂಕ್ ಯು. 25ನೇ ಎಪಿಸೋಡ್ ಯಾರನ್ನು ಕರಿಬೇಕಂತ ವೇಟ್ ಮಾಡ್ತಾನೆ ಇದ್ವಿ, ಕೊನೆಗೆ ನೀವು ಸಿಕ್ಕಿದ್ವಿ. ಇವತ್ತೊಂದಷ್ಟು ಮಾತಾಡೋಣ. ಮೊದಲನೇದಾಗಿ ಒಂದು ಸಿನಿಮಾಗೆ ರಿಲೀಸ್ ಡೇಟ್ ಮತ್ತು ಡಿಸ್ಟ್ರಿಬ್ಯೂಟರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? 100% ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇದ್ರ ಪ್ರಕಾರ ಏನಾಗುತ್ತೆ, ಎಷ್ಟೋ ಫಿಲ್ಮ್ಸ್ ಬರ್ತಾ ಇರುತ್ತೆ, ದೊಡ್ಡ ದೊಡ್ಡ ಫಿಲ್ಮ್ಸ್ ಬರ್ತಾ ಇರುತ್ತೆ, ಮತ್ತು IPLs ಇರುತ್ತೆ, ಮತ್ತು ವರ್ಲ್ಡ್ ಕಪ್ಸ್ ಇರುತ್ತೆ, ಮತ್ತು ಸ್ಕೂಲ್ ಎಕ್ಸಾಮ್ಸ್ ಇರುತ್ತೆ. ಸೊ ಇದೆಲ್ಲ ನೋಡಿಕೊಂಡು ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಪ್ಲೇಸ್ ವಾಟ್ ಕೈಂಡ್ ಆಫ್ ಸಿನಿಮಾ ನಾವು ಮಾಡ್ತಿದ್ದೀವಿ. ಈಗ ನಮ್ಮ ಸಿನಿಮಾ ಮಕ್ಕಳಿಗೆ ಅಲ್ಲ ಅಂತ ಹೇಳಿದ್ರೆ, ಅದು ಸ್ಕೂಲ್ ಟೈಮಲ್ಲಿ ಇದ್ರೂ ಪರವಾಗಿಲ್ಲ, ಇಲ್ಲಿದ್ರೂ ಪರವಾಗಿಲ್ಲ. ಒಂದು ಮಾಸ್ ಅಂತ ಹೇಳಿದಾಗ ಅವ್ರು ಮಾಸ್ ಎಲ್ಲದಕ್ಕೂ ರೆಡಿ ಇರ್ತಾರೆ ಅವರು. ಸೊ ಅದ್ರ ಪ್ರಕಾರ ನೋಡಬೇಕಾಗತ್ತೆ. ಮತ್ತು ಹಾಲಿಡೇ ಸೀಸನ್ಸ್ ಯೂಶ್ವಲಿ ಎಲ್ಲ ಮಿಸ್ಟೇಕ್ ಮಾಡೋದೇನೆಂದರೆ, ಹಾಲಿಡೇ ಸೀಸನ್ ಮಾಡೋಣ. ನಾನು ನೋಡಿರೋ ಪ್ರಕಾರ ಮುಂಚೆ ವರ್ಕ್ ಆಗ್ತಿರ್ಬೋದು, ಬಟ್ ಕನ್ನಡ ಸಿನಿಮಾ ಎಸ್ಪೆಷಲಿ ನೋಡಿದ್ರೆ, ಈಗ ಹಿಂದಿ ಮತ್ತು ತಮಿಳಲ್ಲಿ ಏನಾಗುತ್ತೆ, ಹಾಲಿಡೇಸ್ ಅಂದರೆ ದೇ ಸೆಲೆಬ್ರೇಟ್ ಸಿನಿಮಾಸ್, ಆಯಿತಾ. ಸೊ ಹಾಲಿಡೇಸ್ ಬಂದಾಗ ಇಲ್ಲಿ ನಾವು ನೋಡ್ತಾ ಇರೋದು ಯಾವ ಥರ ಹೇಗಿದೆ ಅಂದರೆ, ಹಾಲಿಡೇ ಬಂದ ತಕ್ಷಣ ದೇ ವಿಲ್ ಗೋ ಔಟ್ ಆಫ್ ದ ಸಿಟಿ. ಅವಾಗೇನಾಗುತ್ತೆ, 4 ದಿನ ನೀವು ಥರ್ಸ್ಡೇ ರಿಲೀಸ್ ಮಾಡಿದ್ರೆ, ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ 4 ಡೇ ಸಿಗುತ್ತಲ್ಲ, ದೇ ಪ್ಲ್ಯಾನ್ ಫಾರ್ ಸಮ್ ಔಟ್ಸೈಡ್. ಅವಾಗೇನಾಗುತ್ತೆ, ನಿಮಗೆ ಥಿಯೇಟರ್ ಕಲೆಕ್ಷನ್ಸ್ ಡ್ರಾಪ್ ಆಗ್ಬಿಡುತ್ತೆ. ಸೊ ದಟ್ಸ್ ವಾಟ್ ಐ ಫೀಲ್. ಕಲೆಕ್ಷನ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಡೇಟ್ಸ್ ಯು ಡೂ ಇಟ್. ಅಟ್ ದ ಸೇಮ್ ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ನಾವು ಯಾವ ಥರ ಸಿನಿಮಾನ ಎಲ್ಲಿಗೆ ತಲುಪಿಸ್ಬೇಕು, ಅಲ್ಲಿ ಊರಲ್ಲಿ ಜನ ಇರ್ತಾರೆ ಫಸ್ಟು, ಅದನ್ನ ನೋಡ್ಕೊಂಡು ರಿಲೀಸ್ ಮಾಡೋದು ಬೆಟರ್ ಅನಿಸುತ್ತೆ. ಒಂದು ಸಿನಿಮಾಗೆ ಪ್ರೆಸೆಂಟ್ ಎಷ್ಟು ಇಂಪಾರ್ಟೆಂಟ್? ನಾವು ಅವಾಗ ನೋಡ್ತಾ ಇರ್ತೀವಿ, ಡಾಲಿ ಪಿಕ್ಚರ್ಸ್ ಪ್ರೆಸೆಂಟ್ಸ್ ಅದು ಇದು ಅಂತ. ಅದೇ ಪ್ರೆಸೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಅಂದರೆ ಎಲ್ಲ ಡಿಸ್ಟ್ರಿಬ್ಯೂಟರ್ಸು ಸಜೆಸ್ಟ್ ಮಾಡೋದು ಯೂಶ್ವಲಿ ಅದನ್ನು ಹೇಳ್ತಾರೆ, ಒಂದು ವೈಟೇಜ್ ಇರುತ್ತೆ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಒಳ್ಳೆಯದೇ, ಬಿಕಾಸ್ ಅವ್ರದ್ದು ಒಂದು 10 ವರ್ಷದಿಂದ ಮಾಡ್ಕೊಂಡು ಬಂದಿರ್ತಾರೆ, 15 ವರ್ಷ ಮಾಡ್ಕೊಂಡು ಬಂದಿರ್ತಾರೆ. ಅದು ಡೆಫಿನೆಟ್ಲಿ ಹೊಸ ಫಿಲ್ಮ್ ಮೇಕರ್ಸ್ಗೆ ಬೂಸ್ಟ್ ಆಗೇ ಆಗುತ್ತೆ ಅದು. ಸೊ ಅಟ್ ದ ಸೇಮ್ ಟೈಮ್ ಅವ್ರು ಪ್ರೆಸೆಂಟ್ ಮಾಡಬೇಕು ಅಂದರೆ ದೇ ವಿಲ್ ಆಲ್ಸೋ ಸಿ ಸಮ್ ಕಂಟೆಂಟ್ ಅಲ್ಲ. ಸೊ ಯಾಕೆಂದರೆ ಏನಾಗುತ್ತೆ, ಎಲ್ಲರೂ ಹೋಗಿಬಿಟ್ಟು ನಮ್ಮದೊಂದು ಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ರೆ, ನಾಳೆ ಫ್ಯೂಚರಲ್ಲಿ ಅವ್ರದ್ದು ಬ್ರ್ಯಾಂಡ್ ವ್ಯಾಲ್ಯೂ ಏನೋ ಪ್ರಾಬ್ಲಮ್ ಆಯಿತು ಅಂದರೆ, ಜನ ಅವ್ರನ್ನ ಫೇಸ್ ವ್ಯಾಲ್ಯೂ ನೋಡ್ಕೊಂಡು ಹೋಗ್ತಾರೆ ಜನ. ಆ ಕಂಟೆಂಟೇ ಸರಿ ಇಲ್ಲ ಅಂದರೆ ನೀವು ಪ್ರೆಸೆಂಟ್ ಮಾಡಿ ಏನು ಪ್ರಯೋಜನ ಅಂತ ಅವ್ರು ಯೂಶ್ವಲಿ ಎಲ್ಲ ಕೇಳ್ತಾರೆ. ಸೊ ಸಮ್ಟೈಮ್ಸ್ ಐ ಫೀಲ್ ದಟ್ ಅವರು ತುಂಬ ಯೋಚನೆ ಮಾಡಿ ಅದನ್ನು ಪ್ರೆಸೆಂಟ್ ಮಾಡೋದು ಉತ್ತಮ ಅಂತ ನಾನು ಮಾಡೇ ಮಾಡ್ತಾರೆ. ಅದನ್ನು ನಾವು ವಿ ಶುಡ್ ನಾಟ್ ಬಿ ಡಿಜೆಕ್ಟೆಡ್. ಈಗ ನಾವು ರಿಲೀಸ್ ಮಾಡೋ ಟೈಮಲ್ಲಿ ಎಷ್ಟೋ ಪ್ರೆಸೆಂಟರ್ಸ್ಗೆ ಟ್ರೈ ಮಾಡಿದ್ದೀವಿ ನಾವು, ಬಟ್ ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್ಸ್ ಆರ್ ಪ್ರಾಬ್ಲಿ ಅವ್ರದ್ದು ನಮ್ಮದು ಮ್ಯಾಚ್ ಆಗದೇ ಇರ್ಬೋದು. ಸೊ ಆ ಟೈಮಲ್ಲಿ ಏನಾಗುತ್ತೆ, ವಿ ಶುಡ್ ನಾಟ್ ಬಿ ಡಿಜೆಕ್ಟೆಡ್. ವಿ ಸೆಡ್ ಓಕೆ, ಇಟ್ಸ್ ಫೈನ್, ಅಟ್ಲೀಸ್ಟ್ ಇನ್ನು ಮೊದಲನೇ ಸಿನಿಮಾ ಇಲ್ಲಿಗೆ ಮುಕ್ತಾಯ ಆಗಲ್ವಲ್ಲ. ಸೊ ಇಟ್ ಮೈಟ್ ಗೋ ಫ್ಯೂಚರ್ ಆಲ್ಸೋ. ಅವಾಗ ಡೆಫಿನೆಟ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ಬೋದು ಅಂತ ಒಂದು ಆಶಾದಾಯಕ ಅಂತ ಹೋಗ್ತೀವಿ ನಾವು. ಅಂದರೆ ಒಬ್ಬ ಪ್ರೊಡ್ಯೂಸರ್ನ, ಒಬ್ಬ ಡೈರೆಕ್ಟರ್ನ, ಒಬ್ಬ ಡಿಸ್ಟ್ರಿಬ್ಯೂಟರ್ ಯಾವ ರೀತಿ ಮಾಡಿಸ್ಬೋದು? ನಾನು ಮಾಡಿಸೋದು ಹೇಳೋಕ್ಕಾಗಲ್ಲ, ಬಟ್ ನಾವು ಹುಷಾರಾಗಿರ್ಬೇಕು ಅಂತ ನಾನು ಹೇಳ್ತೀನಿ. ಎಂಡ್ ಆಫ್ ದ ಡೇ ಏನಾಗುತ್ತೆ, ಇಂಡಸ್ಟ್ರಿ ಕರೆಕ್ಟಾಗಿ ಇರುತ್ತೆ, ಅಲ್ಲಿ ಮಧ್ಯದಲ್ಲಿ ಯಾರೋ ಒಬ್ಬರು ಇರ್ತಾರೆ. ಅದನ್ನು ನಾವು ತುಂಬ ಅವ್ರು ನಂಬ್ಕೊಂಡು ಹೋಗ್ಬಿಟ್ರೆ, ವಿತೌಟ್ ಡೂಯಿಂಗ್ ಎನಿ ಹೋಮ್ ವರ್ಕ್, ತುಂಬ ರಿಸ್ಕ್ ಅದು. ಸೊ ಆ್ಯಸ್ ಅ ಡೈರೆಕ್ಟರ್ ಬರೀ ಸಿನಿಮಾ ಮಾಡೋದಲ್ಲ, ಒಂದು ಸಿನಿಮಾನ ರಿಲೀಸ್ ಹೆಂಗೆ ಮಾಡಬೇಕು ಅಂದರೆ ಗೊತ್ತಿರಬೇಕು, ಅಟ್ಲೀಸ್ಟ್ ಕಲಿಬೇಕು. ಕಲಿಯೋದು ಹೆಂಗೆ?
ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು 2-3 ಸಿನಿಮಾಗಳು ಮುಂಚೆನೇ ಅವ್ರ ಜೊತೆ ಓಡಾಡಿ ಥಿಯೇಟರ್ಗಳು ಓಡಾಡಿ ಎಷ್ಟು ಜನ ಬರ್ತಾರೆ, ಯಾವ ಥರ ಥಿಯೇಟರ್ ಸೆಟಪ್ ಇರುತ್ತೆ, ಯಾವ್ಯಾವ ರೀಜನ್ಸಲ್ಲಿ ಇರುತ್ತೆ. ಏನಾಗುತ್ತೆ ಕೆಲವು ಸಲ ನಾವು ಜೋಶಲ್ಲಿ 100 ಥಿಯೇಟ್ರು 200 ಥಿಯೇಟ್ರು 300 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ. ಆ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ಅದು ಎಂಡ್ ಆಫ್ ದ ಡೇ ವಾಟ್ ಲೈಸ್ ಇಸ್ ವಿತ್ ದ ಪ್ರೊಡ್ಯೂಸರ್ ದ ಡೈರೆಕ್ಟರ್. ಏನೇ ಹೇಳಿ, ಈಗ ಫಾರ್ ಎಕ್ಸಾಂಪಲ್ಲು ಯಾವುದೇ ವಸ್ತು ನಮಗೆ ಸೇಲ್ ಮಾಡೋಕ್ಕೆ ಬಂದಾಗ ಎಂಡ್ ಡಿಸಿಷನ್ ನಮ್ದೇನಾ. ಸೊ ನಮ್ಮ ತಲೆಯಲ್ಲಿ ಇರಬೇಕದು. ಅದನ್ನು ನಾವು ಹುಷಾರಾಗೆ ಅದನ್ನು ಹ್ಯಾಂಡಲ್ ಮಾಡಿ, ಇಲ್ಲ ನನ್ನ ಸಿನಿಮಾ ಓನ್ಲಿ ಮಲ್ಟಿಪ್ಲೆಕ್ಸ್ ಓಡುತ್ತೆ, ನನ್ನ ಸಿನಿಮಾ ಸಿಂಗಲ್ ಸ್ಕ್ರೀನ್ ಓಡುತ್ತೆ ಅಂತ ನಾವು ನಮ್ಗೆ ಗೊತ್ತಿರಬೇಕಲ್ವ. ಅದನ್ನು ನಾವು ನೋಡಿಕೊಂಡು ಅವಾಗ ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡಿದ್ರೆ, ಇಲ್ಲ ಸರ್ ನಮ್ಮದು 100 ಥಿಯೇಟ್ರಲ್ಲಿ ಸೀನ್ ಇಲ್ಲ, ಒಂದು 50 ಥಿಯೇಟ್ರ್ ಸಾಕು ನಮಗೆ, 50 ಥಿಯೇಟ್ರ್ ನೋಡ್ಕೊಳೋಣ. ಈಗ ಎಷ್ಟೋ ಫಿಲ್ಮ್ಗಳು ನನಗೆ ಗೊತ್ತಿರೋ ಫ್ರೆಂಡ್ಸ್ ಹೆಸರು ಬೇಡ, ಅವ್ರು ಏನು ಮಾಡಿದ್ರು ಬರೀ 8 ಥಿಯೇಟ್ರ್ 10 ಥಿಯೇಟ್ರ್ ಮಾಡಿದ್ರು ಫಸ್ಟ್ ವೀಕಲ್ಲಿ. ಅದು ಒಳ್ಳೆ ಪ್ಲ್ಯಾನ್ ಆ್ಯಕ್ಚುಲಿ. ನಾನು ಇವಾಗ ಬರೋ ಫಿಲ್ಮ್ ಮೇಕರ್ಸ್ ಅದೇ ಹೇಳ್ತಿರೋದು, 8ರಿಂದ 10 ಥಿಯೇಟ್ರ್ ಮಾತ್ರ ಮಾಡಿ ಸಾಕು. ಸಿ ಯುವರ್ ಕೆಪಬಿಲಿಟಿ. ಜನ ಬರ್ತಾರಾ, ಆಮೇಲೆ ಎಷ್ಟೊತ್ತು ಒಂದು ಫೋನ್ ಕಾಲಲ್ಲಿ ಯು ಕ್ಯಾನ್ ಇನ್ಕ್ರೀಸ್ ದ ಶೋ ದ ಸೇಮ್ ಡೇ. ನಮ್ಮದು ಫಾರೆಸ್ಟ್ ಸ್ಟೇಷನ್ ಆಲ್ಸೋ ಬೆಳಗ್ಗೆ ಹೌಸ್ಫುಲ್ ಆದ ತಕ್ಷಣ ನಮ್ಗೆ ಏನಾಗುತ್ತೆ, ಒರೇನ್ ಮಾಲಲ್ಲಿ 2ನೇ ಶೋ ಅವರೇ ಕೊಟ್ಬಿಟ್ರು ನಮಗೆ ಫೋನ್ ಕಾಲಲ್ಲಿ. ಸೊ ದಟ್ ಈಸ್ ದ ಮಂತ್ರ ಐ ವುಡ್ ಸೇ. ಸೊ ಡೋಂಟ್ ಗೆಟ್ ಟು ಕ್ಯಾರಿಡ್ ಅವೇ. ನಂದು ಸಿನಿಮಾ 200 ಥಿಯೇಟ್ರಲ್ಲಿ ಆಯಿತು, 300 ಥಿಯೇಟ್ರ್ ಆಯಿತು, ಬಾಯಿ ಮಾತಿಗೆ ಓಕೆ. ಬಟ್ ರಿಯಾಲಿಟಿ ನಿಮ್ಮ ಥಿಯೇಟ್ರಲ್ಲಿ ಜನನೇ ಇಲ್ಲ ಅಂದರೆ ಯಾರು ತೋರಿಸ್ತಾರೆ ಫಿಲ್ಮ್ನ ಅಲ್ವಾ? ಆ್ಯಕ್ಚುಲಿ ಒಂದು ಸಿನಿಮಾಗೆ ರೈಟ್ಸ್ ಯಾವ್ಯಾವ ಇರುತ್ತೆ ಸರ್? ಸರ್ ಒಂದು ಸುಮಾರು 6ರಿಂದ 7 ಥರ ರೈಟ್ಸ್ ಇರುತ್ತೆ ಸರ್. ಮೊದಲನೇದು ಬಂದು ಫಸ್ಟ್ ಆಫ್ ಆಲ್ ವಿ ಶುಡ್ ಆಲ್ವೇಸ್ ಡಿಪೆಂಡ್ ಆನ್ ಯುವರ್ ಥಿಯೇಟ್ರಿಕಲ್ ರೈಟ್ಸ್. ಜನ ಅದನ್ನು ಮರ್ತು ಬಿಡ್ತಾರೆ ಆ್ಯಕ್ಚುಲಿ. ಈ ಸಿನಿಮಾ ಮಾಡೋರು ಏನು ಮಾಡ್ತಾರೆ, ಡೈರೆಕ್ಟರ್ಗಳು, ಸರ್ ಆ ರೈಟ್ಸ್ ಇದೆ ಸರ್, ಈ ರೈಟ್ಸ್ ಇದೆ ಸರ್ ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರ ಫಸ್ಟ್ ಆಲ್ವೇಸ್ ಕಾನ್ಸಂಟ್ರೇಟ್ ಆನ್ ಯುವರ್ ಥಿಯೇಟರ್ ರೈಟ್ಸ್. ಬಿಕಾಸ್ ಥಿಯೇಟರ್ ಇಸ್ ವಾಟ್ ನಿಮ್ಮದು ಮೇಯ್ನ್ ಬುನಾದಿ ಅದೇ ನನ್ನ ಪ್ರಕಾರ. ಬಿಕಾಸ್ ಜನ ಥಿಯೇಟರ್, ನೀವು ಫಿಲಮ್ ಅಂದರೆ ಏನು, ಒಂದು ಸಿನಿಮಾನ ಪರದೆ ಮೇಲೆ ನೋಡೋದು, ಅದು ಎಕ್ಸಾಕ್ಟ್ಲಿ ಅದನ್ನು ಫಸ್ಟ್ ತೋರಿಸ್ಬೇಕು ನೀವು. ಅಲ್ಲಿನ ಹೆಂಗೆ ನೀವು ಯು ಹ್ಯಾವ್ ಟು ಟೇಕ್ ಇಟ್ ಅಪ್, ಅದನ್ನು ಫಸ್ಟ್ ಪ್ರಯಾರಿಟಿ ಮಾಡಿಕೊಂಡು. ಇದ್ರ ಜೊತೆಗೆ ನಿಮಗೆ ಸುಮಾರು ಬಂದಿದೆ, ಇವಾಗ ಬಂದಿದೆ. ಫಾರ್ ಎಕ್ಸಾಂಪಲ್ OTT, ಆಮೇಲೆ ನಿಮಗೆ TV ರೈಟ್ಸ್ ಬರುತ್ತೆ, ಆಮೇಲೆ ಆಡಿಯೋ ರೈಟ್ಸ್ ಬರುತ್ತೆ, ಆಮೇಲೆ ಈಗ ಏರ್ಲೈನ್ ರೈಟ್ಸ್ ಇರುತ್ತೆ, ಆಮೇಲೆ ಡಬ್ಬಿಂಗ್ ರೈಟ್ಸ್ ಇರುತ್ತೆ, ರೀಮೇಕ್ ರೈಟ್ಸ್ ಇರುತ್ತೆ. ಸೊ ಈ ಥರ ಸುಮಾರು ರೈಟ್ಸ್ಗಳು ಬರುತ್ತೆ ಇಲ್ಲಿ. ಸೊ ಇಲ್ಲಿ ಒಂದೊಂದಾಗೆ ನೀವು ಎಳೆದು ನೋಡಿದಾಗ ಸುಮಾರು ಅಂಶಗಳನ್ನು ಆಚೆ ಬರುತ್ತೆ. ಈಗ ನಾನು ಒಂದು ಪಾಯಿಂಟ್ನ ವೆರಿ ಕ್ಲಿಯರಾಗಿ ಹೇಳ್ತೀನಿ ಅಂದರೆ, ಯಾರೇ ಫಿಲ್ಮ್ ಮಾಡಬೇಕು ಅಂದರೆ ಡೈರೆಕ್ಟರ್ಗಳಾಗಲಿ ಪ್ರೊಡ್ಯೂಸರ್ಗಳ, ನಾನು ನೋಡಿದ್ದೀನಿ, ನಾನೇ ಎಷ್ಟೋ ಕಡೆ ನೋಡಿದ್ದೀನಿ, ಅದನ್ನು ಸ್ಟಾಪ್ ಮಾಡಿದ್ದೀನಿ ನಾನು. ಪ್ರೊಡ್ಯೂಸರ್ಗೆ ಏನು ಹೇಳ್ತಾರೆ, ಸರ್ ನಿಮಗೆ 6 ರೈಟ್ಸ್ ಸರ್, ನಿಮಗೆ OTT ರೈಟ್ಸ್ ಬರುತ್ತೆ, ಇದು ಬರುತ್ತೆ, ಅದು ಬರುತ್ತೆ ಅಂತ ಚೆನ್ನಾಗಿ ಇದು ಮಾಡ್ತಾರೆ. ಬಟ್ ಅದು ಬಂದಿಲ್ಲ ಆದಾಗ ಪ್ರೊಡ್ಯೂಸರ್ ಮುಖ ನೋಡ್ತಾರೆ ಒಂದ್ಸಲ. ಆವಾಗ ಅವನು ಸರ್ ಬರುತ್ತೆ ಸರ್, ಬಂದಿಲ್ಲ ಸರ್, ಏನು ಮಾಡೋದು ಸರ್ ಅಂತ ಆ ಥರ ಹೇಳ್ತಾರೆ. ಸೊ ನಾನು ಏನು ಹೇಳ್ತೀನಿ, ನಾನು ಮೊನ್ನೆ ವರ್ಕ್ಶಾಪಲ್ಲಿ ಅದೇ ಹೇಳಿದೆ, ಬರಬಹುದು ಅಂತ ಹೇಳಿ, ಬರುತ್ತೆ ಅಂತ ಹೇಳಬೇಡಿ. ದೇರ್ ಆರ್ ಪಾಸಿಬಿಲಿಟೀಸ್ ಆಫ್ ಇದೆಲ್ಲ. ನಿಮಗೆ ವೇರಿಯಸ್ ಸ್ಟ್ರೀಮ್ಸ್ ಆಫ್ ಮೇಕಿಂಗ್ ಮನಿ, ಯು ಹ್ಯಾವ್ ಸ್ಟ್ರೀಮ್ಸ್. ಈಗ ನಿಮಗೆ ಸ್ಟಾಕ್ಸ್ ಆ್ಯಂಡ್ ಶೇರ್ಸ್ ಇನ್ವೆಸ್ಟ್ ಮಾಡ್ತೀರಾ ನೀವು, ಅಲ್ಲಿ ಯಾರಾದರೂ ಹೇಳ್ತಾರಾ 20% ಬಂದೇ ಬರುತ್ತೆ ಅಂತ? ಬರಬಹುದು. ಸೊ ನಾನು ಎಲ್ರಿಗೂ ಅದೇ ಹೇಳೋದು, ನೀವು ಪ್ರೊಡ್ಯೂಸರ್ಗೆ ಪಿಚ್ ಮಾಡೋಕ್ಕೆ ಟೈಮಲ್ಲಿ ನಿಮಗೆ OTT ರೈಟ್ಸ್ ಬರಬಹುದು, TV ರೈಟ್ಸ್ ಬರಬಹುದು, ಥಿಯೇಟರ್ಗಳು ಬರಬಹುದು ಅಗೇನ್, ಆ್ಯಂಡ್ ಡಬ್ಬಿಂಗ್ ರೈಟ್ಸ್ ಬರಬಹುದು, ರೀಮೇಕ್ ರೈಟ್ಸ್ ಬರಬಹುದು, ಇಷ್ಟು ರೈಟ್ಸ್ ಬರಬಹುದು ಅಷ್ಟೇ ಹೇಳಬೇಕೆ ಹೊರತು ಬರುತ್ತೆ ಅಂತ ದಯವಿಟ್ಟು ಕಮಿಟ್ ಆಗಿಬಿಡಿ. ನಾಳೆ ಪ್ರೊಡ್ಯೂಸರ್ ಮುಖಾನ ನೋಡ್ತಾರೆ ಆಮೇಲೆ. ಸೊ ನನ್ನ ಪ್ರಕಾರ ದಟ್ಸ್ ಒನ್ ಥಿಂಗ್ ಸರ್. ಇಷ್ಟು ರೈಟ್ಸ್ ಇದೆ ಸರ್, ಆಡಿಯೋ ರೈಟ್ಸ್ ಇದೆ. ಆಡಿಯೋ ರೈಟ್ಸ್ ನಿಮಗೆ 1 ಲಕ್ಷದಿಂದ ಹಿಡಿದು ಕೋಟಿ ತನಕ ನೋಡಿದ್ದೀರ ರೈಟ್ಸ್ಗಳ. ಸೊ ತೀರಾ ಹೊಸಬ್ರಿಗೆ ಏನಾಗುತ್ತೆ, ಕೆಲವು ಸಲ ನಾನು ಇವಾಗಲೇ ಹೇಳ್ಬಿಡ್ತೀನಿ, ಕೆಲವು ಸಲ ಕೊಡದೇನೂ ಇರ್ಬೋದು, ನಿಮ್ಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ಬೋದು. ಕೆಲವು ಸಲ 1ರಿಂದ 4 ಲಕ್ಷ ಇಲ್ಲ 5 ಲಕ್ಷ ತನಕ ಬರ್ಬೋದು. ಸೊ ನಾನು ಹೇಳೋದೇನೆಂದರೆ, ನಿಮಗೆ ತೀರಾ 1 ಲಕ್ಷ 1.5 ಲಕ್ಷ 2 ಲಕ್ಷ ಬರೋಂಗಿದ್ರೆ ನೀವು ಆಡಿಯೋ ರೈಟ್ಸ್ ಕೊಡಲೇಬೇಡಿ. ನೀವು ಇಟ್ಸ್ ಬೆಟರ್ ಯು ಓಪನ್ ಯು ಓನ್ ಯೂಟ್ಯೂಬ್ ಚಾನಲ್, ಯು ಸ್ಟಾರ್ಟ್ ಗೆಟಿಂಗ್ ರೆವಿನ್ಯೂ ದೇರ್ ಇಟ್ ಸೆಲ್ಫ್. ಬಿಕಾಸ್ ನಿಮ್ಮಲ್ಲಿ ವಿಂಕ್ ಎಲ್ಲ ಬರುತ್ತೆ. ಇವಾಗ ವಿಂಕ್ ಚೇಂಜ್ ಆಗಿದೆ, ಈಗ ಆ್ಯಪಲ್ TV ಬರುತ್ತೆ. ಆಮೇಲೆ ಯು ಗೆಟ್ 1 ಮೋರ್, ಹಂಗಾಮ ಇದೆ, ಸ್ಪಾಟಿಫೈ ಇದೆ, ಸುಮಾರಿದೆ ನಿಮಗೆ. ಸೊ ಯು ಗೆಟ್ಸ್ ರೆವೆನ್ಯೂ ಸ್ಟ್ರೀಮಿಂಗ್ ಫ್ರಮ್ ದೋಸ್ ಪ್ಲಾಟ್ಫಾರ್ಮ್ ಆಲ್ಸೋ. ಯು ಡೋಂಟ್ ಬಿಲೀವ್, ನಾನು ನನ್ನ ಫಿಲಮ್ದು ಒಂದು ಪರ್ಟಿಕ್ಯುಲರ್ ಸಾಂಗ್ ಅಲ್ಲ, ಎಷ್ಟೋ ಸುಮಾರು 8 ಲಕ್ಷ ಡೌನ್ಲೋಡ್ಸ್ ಆಗಿದೆ. ಇನ್ನು ದೊಡ್ಡ ಫಿಲ್ಮ್ಸ್ ಎಲ್ಲ ಕೋಟಿ ಮೇಲೆ ಆಗಿದೆ. ಸೊ 8 ಲಕ್ಷ ಡೌನ್ಲೋಡ್ಸ್ನ ಲೆಕ್ಕ ಹಾಕೊಳ್ಳಿ, ಎಷ್ಟು ದುಡ್ಡು ಬಂದಿರ್ಬೋದು. ನೀವು 1 ರೂಪಾಯಿ ಇಟ್ಕೊಳ್ಳಿ ಸರ್, ಬೇಡ 10 ಪೈಸೆ ಇಟ್ಕೊಳ್ಳಿ, ಅಟ್ಲೀಸ್ಟ್ 1 ಲಕ್ಷ ಬರಲ್ಲ ದುಡ್ಡಲ್ಲಿ. ಸೊ ಯು ಆರ್ ಗೆಟಿಂಗ್ ಯುವರ್ ರಿಟರ್ನ್ಸ್ ದೇರ್ ಇಟ್ ಸೆಲ್ಫ್. ಬಟ್ ನಾನು ಹೇಳೋದು, ಮಾರ್ಕೆಟ್ನ ಸ್ಟಡಿ ಮಾಡಿ, ಇಟ್ಸ್ ನಥಿಂಗ್ ರಾಂಗ್ ಇಟ್. ಸೊ ನಿಮ್ಗೆ 1 ಲಕ್ಷ 1.5 ಲಕ್ಷ ಬಂದರೆ there is no point in giving the rights to audio companies. It's better you open your own audio channel. ನಾಳೆ ಫೀಚರ್ ಫಿಲ್ಮ್ ಮಾಡ್ತೀರಾ, ಇಲ್ಲ ಇನ್ನೂ ಹೊಸಬರಿಗೆ ಚಾನ್ಸ್ ಕೊಡ್ತೀರಾ, ಅವ್ರ ಫಿಲ್ಮ್ ನೀವು ತೊಗೊಳ್ತೀರಾ, ರೆವೆನ್ಯೂ ಸ್ಟ್ರೀಮ್ ಬರುತ್ತೆ. ಈ ಟಾಕ್ ಒಂದು ಮ್ಯಾಪಿಂಗ್ ಮಾಡ್ಕೊಳ್ಳಿ, ನಿಮ್ಗೆ 30% ಕೊಡ್ತೀನಿ, ನಾನು 70% ಮಾಡ್ತೀನಿ. ಬಿಕಾಸ್ ಐ ಹ್ಯಾವ್ ಇನ್ವೆಸ್ಟೆಡ್ ಆನ್ ದ ಮಾರ್ಕೆಟಿಂಗ್ ಪಾರ್ಟ್ ಆಫ್ ಸ್ಟಾರ್ಟಿಂಗ್ ಅಪ್ ದ ಮ್ಯಾನೇಜ್ಮೆಂಟ್. ಆಡಿಯೋ ರೈಟ್ಸು, OTT ರೈಟ್ಸು, ಇವಾಗಲೇ ಹೇಳ್ಬಿಡ್ತೀನಿ, ಯಾರು OTT ರೈಟ್ಸು ನೀವು ಫಿಲ್ಮ್ ಮಾಡಿದ್ದೀರಾ ಅಂತ ಬಂದ ತಕ್ಷಣ ತೊಗೊಳಲ್ಲ.
ಆಮೇಲೆ ನಾನು 2-3 ಕಾಂಕ್ಲೇವ್ ಮೀಟಿಂಗ್ಸ್ ಎಲ್ಲ ಹೋಗಿದ್ದೆ. ಇನ್ಫ್ಯಾಕ್ಟ್ ನಮ್ಮ ಗೋವಾ ಫಿಲ್ಮ್ ಫೆಸ್ಟಿವಲಲ್ಲಿ ಸುಮಾರು ಸಲ ಈ ಅಮೆಝಾನ್ ಅವರು, ಪ್ರೈಮ್ ಮತ್ತು ಇವರು ನೆಟ್ಫ್ಲಿಕ್ಸ್, ZEE5, ಸೋನಿ ಲಿವ್ ಇವ್ರ ಜೊತೆಲ್ಲ ಒಂದು ಇಂಟ್ರಾಕ್ಷನ್ಸ್ ಇತ್ತು. ಇಟ್ಸ್ ಬೇಸಿಕ್ಲಿ ಕ್ರೌಡ್ ಇಂಟ್ರಾಕ್ಷನ್ಸ್. ಒಂದು 800 ಜನ ಇರ್ತಾರೆ, ಆಲ್ ಫಿಲ್ಮ್ ಮೇಕರ್ಸ್ ಇರ್ತಾರೆ, ಆಲ್ ಓವರ್ ದ ವರ್ಲ್ಡ್ ವಿಲ್ ಬಿ ದೇರ್. ಅವ್ರು ಒಂದು ಮಾತು ಏನು ಹೇಳೋದಂದರೆ, ಇಟ್ ಇಸ್ ನಾಟ್ ದಟ್ ನಾವು ಸಿನಿಮಾ ಯಾರೋ ಹೇಳಿದ ತಕ್ಷಣ ನಾವು ಬಂದು ನೋಡೋದು ಅಂತಲ್ಲ. ದೇ ಹ್ಯಾವ್ ಎ ಟೀಮ್, ದೇ ಆ್ಯಕ್ಚುಲಿ ವಾಚ್ ದ ಫಿಲ್ಮ್ ಇನ್ ದ ಕ್ರೌಡ್ ಆ್ಯಸ್ ಅನ್ ಆಡಿಯನ್ಸ್ ಆ್ಯಂಡ್ ಅಬ್ಸರ್ವ್ ಹೌ ದ ಫಿಲ್ಮ್ ಇಸ್ ಬೀನ್ ಮೇಡ್. ಇದೊಂದು ಆಪ್ಷನ್ ಇದೆ. ಎರಡನೇ ಆಪ್ಷನ್ ಏನಪ್ಪ ಅಂದರೆ, ವಾಟ್ ದೇ ಡೂ ಇಸ್, ಈಗ ಮಾರ್ಕೆಟಿಂಗ್ ಅಂತ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ ಕೆಲವು ಸಲ, ಲಾಸ್ಟ್ 30 ದಿನದಲ್ಲಿ ಶುರು ಮಾಡೋಣಪ್ಪ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ತುಂಬ ತಪ್ಪದು. ನೀವು ಮುಹೂರ್ತ ಅದು ಹೇಳ್ತಾರಲ್ಲ, ನಮ್ಮ ಬ್ಯಾಂಡ್ ನಾವೇ ಬಾರಿಸ್ಕೊಬೇಕು ಅಂತ. ಸೊ ಹಂಗೆ ನಾವು ಸ್ಟಾರ್ಟಿಂಗಿಂದನೇ, ದ ಮಿನಿಟ್ ಯು ಸ್ಟಾರ್ಟ್ ಯುವರ್ ಪ್ರಾಜೆಕ್ಟ್, ಇಟ್ಸ್ ಓಕೆ ಯು ಸ್ಟಾರ್ಟ್ ಸಮ್ ಕೈಂಡ್ ಆಫ್ ಅ ಬ್ರ್ಯಾಂಡಿಂಗ್, ಸೊ ದಟ್ ಬೈ ದ ಟೈಮ್ ಯು ಫಿನಿಶ್ ಯುವರ್ ಪ್ರಾಜೆಕ್ಟ್ ಒಂದು ಓವರ್ ಆಲ್ ಲೆಂತ್ ಆಗಿರುತ್ತೆ, ಒಂದು 1 ಇಯರ್ ತನಕ ಆಗಿರುತ್ತೆ ಮ್ಯಾಕ್ಸಿಮಮ್ ಹೇಳ್ತಿರೋದು ನಾನು. ಆವಾಗ ಜನರ ಬಾಯಲ್ಲಿ ಹೋಗಿರುತ್ತೆ ವಿಷಯಗಳು. ಆ ಜನರ ಬಾಯಿಂದ ಹೋದಾಗ ಅವ್ರಿಗೂ ಎಲ್ಲೋ ಒಂದು ಕಡೆ, ನೀವು ಫೇಸ್ಬುಕ್ಕಲ್ಲಾಗಲಿ, ಲಿಂಕ್ಡ್ಇನ್ನಲ್ಲಾಗಲಿ ಎಲ್ಲ ಕಡೆ ಹೋಗಬೇಕಾದ್ರೆ ವೆನ್ ದೇ ಗೂಗಲ್ ಔಟ್ ಯುವರ್ ಫಿಲಮ್, ಅಟ್ಲೀಸ್ಟ್ ಪರವಾಗಿಲ್ಲ ಸರ್ಚಸ್ ಆಗಿದೆ. ಆಲ್ ದಿಸ್ ಥಿಂಗ್ಸ್ ಮ್ಯಾಟರ್ಸ್. ನಾವು ಅಂದ್ಕೊಂಡ್ಬಿಡ್ತೀವಿ ಇನ್ಫ್ಲುಯೆನ್ಸ್ ಇರುತ್ತೆ, ಅದಿರುತ್ತೆ. ಇಷ್ಟೋ ಇನ್ಫ್ಲುಯೆನ್ಸ್ ಇರೋ ಫಿಲ್ಮ್ಸ್ಗಳೇ OTT ಬಂದಿಲ್ವಲ್ಲ. ಈಗ ಸಿಂಪಲ್ ಮ್ಯಾಥಮೆಟಿಕ್ಸ್ ನೋಡ್ಕೋದ್ರೆ 2024 ಲಾಸ್ಟ್ ಇಯರ್ ನಮ್ಮ ಪಿಕ್ಚರ್ ರಿಲೀಸ್ ಆಯಿತು. ಸುಮಾರು ಒಂದು ಏನಿಲ್ಲ ಅಂದರೆ ಒಂದು 300-310 ಫಿಲ್ಮ್ ರಿಲೀಸ್ ಆಯಿತು. ನಿಮ್ಮ ಪ್ರಕಾರ ಎಷ್ಟು ಫಿಲ್ಮ್ ರಿಲೀಸ್ ಆಗಿರ್ಬೋದು ಅಮೆಝಾನ್ ಕನ್ನಡ ಫಿಲ್ಮ್ಗಳು? ಎಷ್ಟು? 50. ಸಾರಿ, ಇಟ್ ಇಸ್ 15 to 18 ಫಿಲ್ಮ್ಸ್. ಆ್ಯಂಡ್ ಟಚ್ವುಡ್ ನಮ್ಮದು ಅದರಲ್ಲಿ ಒಂದು ಇದೆ. ಅಂದರೆ ಯು ನೆವರ್ ನೋ ಹೌ ದೇ ಚೂಸ್ ಇಟ್. ಈಗ ನಾನು ಎಷ್ಟೋ ಫಿಲ್ಮ್ಸ್ಗಳನ್ನ ನಾನು ಮೊನ್ನೆ ಕಳಿಸಿದ್ದೀನಿ ಅಮೆಝಾನ್ಗೆ, ಒಂದು ಅಪ್ರೂವ್ ಆಗಿಲ್ಲ. ಐ ಡೋಂಟ್ ನೋ ದ ರೀಸನ್ ವೈ ಇಟ್ ಇಸ್ ರೀಸನ್. ಯಾವ ಬೇಸಿಸ್ ಮೇಲೆ ಮಾಡ್ತಾ ಗೊತ್ತಿಲ್ಲ. ಸೊ ಅಮೆಝಾನ್ ಪ್ರೈಮ್, ದಟ್ ಇಸ್ ದ ಥಿಂಗ್. ಸೊ ಇಟ್ ಇಸ್ ನಾಟ್ ದಟ್ 100% ತೊಗೊಂಡ್ಬಿಡ್ತಾರೆ ಅಂತಲ್ಲ. ಆಮೇಲೆ 2 ಥರ ಅಮೆಝಾನ್ ನಿಮ್ಗೆ ಗೊತ್ತಿದೆ, 3 ಥರ ಮಾಡಲ್ ಇದೆ. ಮೊದಲನೇ ಮಾಡಲ್ ಬಂದು ನಿಮಗೆ ಯು ಹ್ಯಾವ್ ದಿಸ್ ಕೈಂಡ್ ಆಫ್ ಎ ಪೇಪರ್ ವ್ಯೂನ್ ಬರುತ್ತೆ. ಅಂದರೆ ₹4 ಇರುತ್ತೆ ಪರ್ ಅವರ್ಗೆ, ಇಲ್ಲ ₹6 ಇರುತ್ತೆ, ಕೆಲವು ₹8 ಇರುತ್ತೆ. ಈಗ ₹2 ಮಾಡಿದ್ದಾರೆ. ಇದೊಂದು ಆಪ್ಷನ್ ಇದೆ. ಎರಡನೇದು ದೇ ಬೈಔಟ್. ಯಾರಿಗೂ ಯೂಶಲಿ ಎಲ್ಲರೂ ಇದು ಮಾಡೋಕ್ಕಾಗಲ್ಲ. ಅದು ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಬಿಗ್ ಪ್ರೊಡಕ್ಷನ್ ಹೌಸಸ್ ಆಲ್ಸೋ ಗೋ ವಿತ್ ಪೇಪರ್ ವ್ಯೂ, ಅದರ್ವೈಸ್ ಬೈಔಟ್ ಮಾಡೋ ಚಾನ್ಸಸ್ ಇದೆ. ಮೂರನೇದು ಎರಡೂ ಆಗಿಲ್ವಾ, ರೆಂಟಲ್. ಹಾಗೇನು ರೆಂಟಲ್ ನಿಮಗೆ ಒಂದು ಇರಬೇಕು ಅಂತ, ಶಾಸ್ತ್ರಕ್ಕೆ ಇರಬೇಕು ಅಂತ ಹೇಳ್ತಾರೆ ನೋಡಿ, ಹಂಗೆ ಇರ್ಬೋದು ಅಷ್ಟೇ ಅದು. ಅದರಿಂದ ಯಾರು, ನಾನು ನೋಡಿರೋ ಪ್ರಕಾರ ಯಾರು ತೊಗೊಳಲ್ಲ. ಥಿಯೇಟ್ರಿಗೆ ಬರ್ದಿರೋರು ಎಲ್ಲ ಹೇಳ್ತಿರೋದು, ರೆಂಟಲ್ ಮಾಡಿದ್ರು ಸಿನಿಮಾಗೆ ಜನ ಬರ್ದಿರೋರು ರೆಂಟ್ ಕೊಟ್ಟು ನೋಡ್ತಾರ? ಪ್ರಾಕ್ಟಿಕಲ್ ಯೋಚನೆ ಮಾಡೋಣ. ಈಗ ನಾನು ನಮ್ಮ ಪಿಕ್ಚರ್ನ ಯೂಟ್ಯೂಬಲ್ಲಿ ನಾನು ಬಿಟ್ಟೆ. ಯಾಕೆ ಬಿಟ್ಟೆ? ದ ರೀಸನ್ ಇಸ್ ವೆರಿ ಸಿಂಪಲ್. ಕಾಪಿರೈಟ್ ಇಶ್ಯೂ ಆಗಿತ್ತು. ಅದು ಬಂದಾಗ ನಾನು ಪಾಯಿಂಟ್ ಹೇಳ್ತೀನಿ ಅದನ್ನು, ವೈ ವಿ ಪುಟ್ ಇಟ್ ಇನ್ ಯೂಟ್ಯೂಬ್ ಅಂತ. OTT ಆಯಿತಾ, ನೆಕ್ಸ್ಟ್ ಬಂದು TV ರೈಟ್ಸ್. TV ರೈಟ್ಸ್ ಅಗೇನ್ ಡಿಫಿಕಲ್ಟ್ ನಾವು, ಬಿಕಾಸ್ ಅದು ದೇ ಹ್ಯಾವ್ ವೇರಿಯಸ್ ಫ್ಯಾಕ್ಟರ್ಸ್. ಅದು ಎಲ್ಲ ಫಿಲ್ಮ್ ತೊಗೊತಾರೆ ಅಂತಲ್ಲ, ಎಷ್ಟೋ ಫಿಲ್ಮ್ ತೊಗೊಂಡಿಲ್ಲ, ಎಷ್ಟೋ ಫಿಲ್ಮ್ಗಳು 2 ವರ್ಷ ಆದಮೇಲೆ ತೊಗೊಂಡಿದ್ದಾರೆ. ಸೊ ಅದೊಂದು ರೈಟ್ಸ್ ಇದೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಸ್ಟಾರ್ ಕ್ಯಾಸ್ಟ್. ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಎ ಸ್ಟಾರ್ ಕ್ಯಾಸ್ಟ್. ದ ರೀಸನ್ ಇಸ್ ವೆರಿ ಸಿಂಪಲ್. ನಿಮಗೆ ಜನ ಅವರು ನೋಡ್ತಾ ಇರ್ತಾರೆ. ಅವರ ಆಡಿಯನ್ಸ್ TV ಫಿಲ್ಮ್ಸ್ ಇರ್ತಾರೆ. ಸೊ ದಟ್ಸ್ ಆಲ್ಸೋ ಒನ್ ಬಿಗ್ ಸ್ಟ್ರೀಮ್ ಇದೆ. ಡಬ್ಬಿಂಗ್ ರೈಟ್ಸ್ ಅಂತ ಹೇಳ್ತಾರೆ. ಡಬ್ಬಿಂಗ್ ರೈಟ್ಸ್ ಮುಂಚೆ ಇತ್ತು ಸರ್, ಇವಾಗ ಲೆಟ್ಸ್ ಬಿ ವೆರಿ ಆನೆಸ್ಟ್ ವಿತ್ ಯು, ಡಬ್ಬಿಂಗ್ ರೈಟ್ಸ್ ಇಲ್ಲ ಇವಾಗ. ಸೊ ಇಟ್ಸ್ ಆಲ್ವೇಸ್ ಅಡ್ವೈಸಬಲ್ ದಟ್ ದ ಫಿಲ್ಮ್ ಮೇಕರ್ ಹಿಮ್ಸೆಲ್ಫ್ ಡಬ್ ದ ಮೂವಿ ಆ್ಯಂಡ್ ರಿಲೀಸ್ ಇಟ್ ಇನ್ ಯೂಟ್ಯೂಬ್ ಇಫ್ ಇಟ್ ಇಸ್ ನಾಟ್ ಗೆಟಿಂಗ್ ಇನ್ ಅಮೆಝಾನ್ ಪ್ರೈಮ್ ಆರ್ ಸಮಥಿಂಗ್ ಎಲ್ಸ್. ನಿಮ್ಗೆ ಎಲ್ಲೂ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ ಅಂದರೆ ಇಟ್ಸ್ ಆಲ್ವೇಸ್ ಬೆಟರ್ ಯು ಪ್ಲೀಸ್ ಪುಟ್ ಇಟ್ ಇನ್ ಯುವರ್ ಓನ್ ಚಾನಲ್. ನಿಮ್ಗೆ ಇವತ್ತಲ್ಲ, ಒಂದು 5 ವರ್ಷ ಆಮೇಲೆ ದೊಡ್ಡ ರೆವೆನ್ಯೂ ಬರುತ್ತೆ. ಎಷ್ಟೋ ಫಿಲ್ಮ್ಗಳು ನಿಮ್ಗೆ 5 ವರ್ಷ ಆಮೇಲೆ ನೋಡಿದ್ರೆ 10 ಮಿಲಿಯನ್ ವ್ಯೂಸ್, 20 ಮಿಲಿಯನ್ ವ್ಯೂಸ್ ಆಗಿರುತ್ತೆ ನಿಮಗೆ. ಯು ನೆವರ್ ನೋ. ನಿಮ್ಗೆ ತಿಂಗಳು ಸ್ಟ್ರೀಮ್ ಬರ್ತಾ ಇರುತ್ತೆ ದುಡ್ಡು. ಈ ನನ್ನ ಫ್ರೆಂಡ್ ಪ್ರೊಡ್ಯೂಸರ್ ಒಬ್ರು ಇದ್ದಾರೆ, ಅವ್ರಿಗೆ ಫಿಲ್ಮ್ ರಿಲೀಸ್ ಆಗಿ 1 ವರ್ಷ ಆಯಿತು ಸರ್. ಇವಾಗಲೂ ಅವ್ರ ಅಕೌಂಟ್ಗೆ ನಂಗೆ ತೋರಿಸಿದ್ರು ಮೊನ್ನೆ, ಏನಂದ್ರೆ 25-30 ಸಾವಿರ ರೂಪಾಯಿ ತಿಂಗಳಿಗೆ ಬರ್ತಾಯಿದೆ ಅವ್ರಿಗೆ. ಅಂದರೆ ಅವ್ರದ್ದು ಟೀಸರಿಂದ ಸಾಂಗ್ಸಿಂದ ಹಿಡಿದು ಎಲ್ಲ ಶಾರ್ಟ್ಸ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಅವರು. ಇಟ್ಸ್ ಗುಡ್ ಅಲ್ವಾ? ಈಸ್ ಆಲ್ರೆಡಿ ಅರ್ನ್ಡ್ ಎಷ್ಟು 5-6 ಲಕ್ಷ ಅವಾಗಲೇ ದುಡ್ಡು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ತನಕ. ಇಟ್ಸ್ ಗುಡ್ ಅಲ್ಲ? ಸೊ ನಿಮಗೆ TV ರೈಟ್ಸು, ಡಬ್ಬಿಂಗ್ ರೈಟ್ಸ್ ಇವಾಗಿಲ್ಲ ಸರ್ ಈಗ. ಸೊ ಮುಂಚೆ ಥರ 1 ಕೋಟಿ ಹೋಯಿತು ಎಲ್ಲ ಹೇಳೋದ್ರೆ ಡುಬಾಕ್ ಕೇಳೋದನ್ನ ಹೇಳೋದು. ಇಲ್ಲಿ ಕರೆಕ್ಟಾಗಿ ಹೇಳಬೇಕು ಲ್ಯಾಂಗ್ವೇಜ್ ಅಂದರೆ ಡುಬಾಕ್ ಲ್ಯಾಂಗ್ವೇಜ್ ಅಲ್ಲ. ಸೊ ಇಟ್ಸ್ ನಾಟ್ ಗ್ಯಾರಂಟೀಡ್ ದಟ್ ಹೋಗ್ಬೋದು. ಮುಂಚೆಲ್ಲ ಐ ಸ್ಟಿಲ್ ರಿಮೆಂಬರ್, ನನಗೆ ಯಾರೋ ನಾನು ಫಿಲ್ಮ್ ಮಾಡೋ ಟೈಮಲ್ಲಿ ಈ ಆ್ಯಕ್ಟರ್ಗಳದ್ದು 5 ಕೋಟಿ ಹೋಯಿತು, 6 ಕೋಟಿ ಹೋಯಿತು. ವೆನ್ ಇಟ್ ಕಮ್ಸ್ ಟು ರಿಯಾಲಿಟಿ ಇಟ್ಸ್ ನಾಟ್ ದ ಥಿಂಗ್ ಸರ್. ನಾವು ಸುಮಾರು ಸಲ ಹಂಗೆ ಗೊತ್ತಿರಲ್ವಲ್ಲ, ಚೆನ್ನಾಗಿ ಸಾರ್ ನೋಡಿ ಸರ್ ಅಲ್ಲಿ ಬಿಳಿಕಾಗಿ ಹೆಂಗಿದೆ ಗೊತ್ತಾ ಸರ್ ಅಂತಾರೆ. ನಾವು ಹೌದಲ್ವಾ ಅಂತ ನೋಡಿದ್ರು ಬಿಳಿಕಾಗಿ ಅಲ್ಲ, ಅದು ಆ್ಯಕ್ಚುಲಿ ಕರಿಕಾಗಿನೇ ಅದು. ಕರೆಕ್ಟಾ? ಓನ್ಲಿ ವೆನ್ ಆ್ಯಕ್ಚುಲಿ ಗೋ ಟು ದಟ್ ಸ್ಟ್ರೀಮ್, ನಾವು ಅಲ್ಲಿ ಹಳ್ಳಕ್ಕೆ ಬಿದ್ದಾಗೆ ನಮ್ಗೆ ಗೊತ್ತಾಗುತ್ತೆ ನಮಗೆ, ಓಹೋ ಹಿಂಗೆ ಗುರು ಇದು, ಯಾಕೋ ಏಮಾರ್ತಿದ್ವಿ, ನಾವು ಹುಷಾರಾಗಿರ್ಬೇಕು ನಾವು ಅಂತ. ಇದಾಯ್ತಾ? ನೆಕ್ಸ್ಟ್ ಬಂದು ನಿಮಗೆ ಏರ್ಲೈನ್ ರೈಟ್ಸು.
ಏರ್ಲೈನ್ ರೈಟ್ಸ್ ಇಸ್ ವೆರಿ ವೆರಿ ಮಿನಿಮಮ್. ಇವಾಗಲೇ ಹೇಳ್ಬಿಡ್ತೀನಿ, ಯಾ ಡೋಂಟ್ ಎಕ್ಸ್ಪೆಕ್ಟ್ ಸೋ ಮಚ್ ಆಫ್ ಮನಿ. 1-2 ಲಕ್ಷ ಕೊಟ್ಟು ತೊಗೊತಾರೆ, 3 ವರ್ಷ ಅಗ್ರಿಮೆಂಟ್ ಇರುತ್ತೆ ಫಿಲಮ್ ಅಲ್ಲಿ. ಅದು ಅಗ್ರಿಮೆಂಟ್ ಏನೋ ತೊಗೊಂಡಿರ್ತಾರೆ, ಆ ಸ್ಟ್ರೀಮ್ ಆದರೆ ನಿಮ್ಗೆ ದುಡ್ಡು ಬರುತ್ತೆ, ಇಲ್ಲಾಂದ್ರೆ ಅದು ಬರಲ್ಲ ನಿಮಗೆ. ಐ ಮೀನ್ 2 ಥರ ಇದೆ. ಒಂದು ಸಲ ಸ್ಟ್ರೀಮ್ ಆದ್ಮೇಲೆ ಕೊಡ್ತೀವಿ ಅಂತಾರೆ, 1 ವರ್ಷ ಹಂಗೆ ಇಟ್ಟಿರ್ತಾರೆ ಅವರು. ಸೊ ಇಟ್ ಡಿಪೆಂಡ್ಸ್. ಆಮೇಲೆ ಇನ್ನೇನು ಡಬ್ಬಿಂಗ್ ರೇಟ್ಸ್ ಅಷ್ಟೇ. ರೀಮೇಕ್ ರೇಟ್ಸ್ ಆ್ಯಸ್ ಯೂಶುವಲ್ ಇಟ್ ಡಿಪೆಂಡ್ಸ್ ಆನ್ ಹೌ ಯುವರ್ ವ್ಯಾಲ್ಯೂಷನ್ ಆಫ್ ಎ ಫಿಲ್ಮ್. ನೀವು ಯಾಕೆ ಕೊಡಬೇಕು, ಇಲ್ಲ ರೀಮೇಕ್ ಮಾಡಬೇಕು, ಇಲ್ಲ ನೀವು ಸ್ಟೋರಿನ ಇನ್ನೊಬ್ರು ಕೊಡ್ತೀರೋ, ಅದೆಲ್ಲ ದೋಸ್ ಕೈಂಡ್ ಆಫ್ ರೈಟ್ಸ್ ಆರ್ ಸ್ಟಿಲ್ ದೇರ್. ಬಟ್ ಅದು ಎಷ್ಟು ಜನ ತೊಗೊಳ್ತೀಯಾರು ಇವಾಗ ಗೊತ್ತಿರೋ ಪ್ರಕಾರ. ಸಿನಾರಿಯಲ್ಲಿ ಫಿಲಮೇ ನೋಡಲ್ಲ, ಇನ್ನು ರೀಮೇಕಲ್ಲಿ ತೊಗೊಂಬಿಡ್ತಾರಲ್ಲಿ. ಎಷ್ಟು ಫಿಲ್ಮ್ ಲಾಸ್ಟ್ 2 ವರ್ಷದಲ್ಲಿ ರೀಮೇಕ್ ಮಾಡ್ಯಾರ ಹೇಳಿ? ಎಕ್ಸಾಕ್ಟ್ಲಿ ಡಬ್ಬಿಂಗೇ ಮಾಡ್ತೀರಲ್ಲ. ರೀಮೇಕ್ ಮಾಡಿರೋದು ಫಿಲಮ್ ಅಂದರೆ ರೀಸೆಂಟ್ ಪಾಸ್ಟಲ್ಲಿ ಲವ್ ಮಾಕ್ಟೇಲ್ ಪಾರ್ಟ್ 1 ಮಿಲನಾ ಮತ್ತು ಕೃಷ್ಣ ಅವ್ರು ಮಾಡಿರೋ ಫಿಲಮ್ಮು ರೀಮೇಕ್ ಮಾಡಿ ನಾಗಶೇಖರ್ ಡೈರೆಕ್ಟರ್ ಇದಾರಲ್ಲ, ಸಂಜು ಮತ್ತು ಗೀತಾ ಅವರು ಹಿ ಡಿಡ್ ಇಟ್ ಇನ್ ತೆಲುಗು ವಿತ್ ತಮನ್ನ. ಅದು ನನಗೆ ಗೊತ್ತಿರೋ ಪ್ರಕಾರ ಅದೇ ಲಾಸ್ಟ್ ಫಿಲ್ಮ್ ರೀಮೇಕ್ ಮಾಡಿರೋದು. ಅದಾದಮೇಲೆ ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ಐ ಮೈಟ್ ಬಿ ರಾಂಗ್. ಸೊ ಇಷ್ಟು ಥರದ್ದು ನಿಮಗೆ ರೈಟ್ಸ್ ಬರುತ್ತೆ ಅಲ್ಲ ಬರಬಹುದು ಅಷ್ಟೇ. ಅಂದರೆ ಈ ಹಿಂದಿ ಡಬ್ಬಿಂಗ್ ರೈಟ್ಸ್ ಬಗ್ಗೆ ಮಾತಾಡ್ತಿದ್ದಾಗ ನಮ್ಮ ಒಂದಷ್ಟು ಫ್ರೆಂಡ್ಸ್ ಹೇಳಿದ್ರು, ಹಿಂದಿ ಡಬ್ಬಿಂಗ್ ರೈಟ್ಸ್ ಅಗ್ರಿಮೆಂಟಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಬರೀಬೇಕಾದ್ರೆ ಹಿಂದಿ ಡಬ್ಬಿಂಗ್ ರೈಟ್ಸ್ ಅಂತ ಬರ್ದಿರ್ತಾರೆ. ಬಟ್ ಅದರಲ್ಲೂ ಒಂದು ಅವ್ರು ನಮಗೆ ಹೇಳೋದು ಮಾತ್ರ ಹಿಂದಿ ಡಬ್ಬಿಂಗ್ ರೈಟ್ಸ್. ಅವ್ರು ಆ್ಯಕ್ಚುಲಿ ಬೇರೆ ಭಾಷೆಗೆಲ್ಲ ಡಬ್ ಮಾಡ್ಕೊಂಡು ಮಾಡ್ಕೋತಾರಂತ. ಇದು ನಿಜಾನ? ಇದು ಹೆಂಗೆ ಗೊತ್ತಾ, ಇದೊಂಥರ ಚಕ್ರವ್ಯೂಹ ಥರ ಒಳಗೆ ಹೊಸ್ಕಾಗ್ಬಿಟ್ರೆ ಆಚೆ ಬರೋಕ್ಕೆ ಕಷ್ಟ ಆಗುತ್ತೆ. ಸೊ ಅಗ್ರಿಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸಿ ಇಟ್ ಎವ್ರಿ ಟೈಮ್. ಆ್ಯಸ್ ಎ ಮೇಕರ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಗ್ರಿಮೆಂಟು. ನೀವು ಹೇಗೆ ನೀವು ಪುಸ್ತಕ ಓದ್ತಿರೋ ಆ ಥರ ಕರೆಕ್ಟಾಗಿ ಎಲ್ಲ ಡೀಟೇಲ್ಸ್ ಬರ್ಕೊಂಡು ಮಾಡ್ಕೊಬೇಕು. ಎಕ್ಸ್ಕ್ಲೂಸಿವ್ ರೈಟ್ಸ್, ನಾನ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಅಂದಿರುತ್ತೆ. ಎಕ್ಸ್ಕ್ಲೂಸಿವ್ ರೈಟ್ಸ್ನ ಎಲ್ಲ ತೊಗೊಂಡ್ಬಿಡ್ತಾರೆ, ನಿಮ್ಮ ಜುಟ್ಟು ಜನರ ಹಾಕೊಂಡು ಎಲ್ಲ ತೊಗೊಂಡ್ಬಿಡ್ತಾರೆ, ಮುಗೀತು ಅಷ್ಟೇ ಕತೆ, ಇನ್ನು ಮತ್ತೆ ಮಾತಾಡೋಂಗಿಲ್ಲ ನೀವು. ಸೊ ಹಿಂದಿ ಡಬ್ಬಿಂಗ್ ರೈಟ್ಸ್ ಅವ್ರ ಪ್ರಕಾರ ನಾರ್ತ್ ಇಂಡಿಯನ್ ರೈಟ್ಸ್ ಅಂತ ಲೆಕ್ಕ. ನಿಮ್ಗೆ ಎಲ್ಲ ಲ್ಯಾಂಗ್ವೇಜ್ ಬಂದ್ಬಿಡ್ತದೆ ಅಲ್ಲಿ ಅವ್ರ ಪ್ರಕಾರ. ನಾವು ಅಂದ್ಕೊಂತೀವಿ ಹಿಂದಿಗರು ಅಂತೇವೆ, ಬಟ್ ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಒಳಗೆ ಬೇರೆ ಲ್ಯಾಂಗ್ವೇಜ್ ಮಾಡಿ ಬಿಟ್ಟಿರ್ತಾರೆ. ನಿಮಗೆ ಗೊತ್ತಾಗಲ್ಲ, ಒರೆಯೆಲ್ಲ ಓಡ್ತಾ ಇರುತ್ತೆ ಬೇರೆ ಲ್ಯಾಂಗ್ವೇಜ್. ಸೊ ಯು ಡೋಂಟ್ ಬಿಲೀವ್ ಸಮ್ ಫಿಲ್ಮ್ಸ್ ಹ್ಯಾವ್ ಬೀನ್ ಡಬ್ಡ್ ಇನ್ ಉಜ್ಬೇಕಿಸ್ತಾನ್ ಅಲ್ಲಿ, ಮತ್ತು ಬೇರೆ ಕೊರಿಯನ್ ಲ್ಯಾಂಗ್ವೇಜಸ್ಸು ಅಂಥ ಕಡೆ ಎಲ್ಲ ಡಬ್ ಮಾಡಿ ಹಿಂದಿ. ನಮ್ಮ ಕನ್ನಡ ಸಿನಿಮಾ ಹೋಗಿದೆ ಅಲ್ಲಿ, ಸುಮಾರು ಫಿಲ್ಮ್ಸ್ ಹೋಗಿದೆ ಆ ಥರ. ಸೊ ಆ ಥರ ಎಲ್ಲ ಲ್ಯಾಂಗ್ವೇಜ್ ಫೈಟ್ಸ್ ಇರುತ್ತಲ್ಲ, ಅದು ಸುಮಾರು ಜನ ನಿಮಗೆ ಯು ಪಿಲಿ ಓಡುತ್ತೆ. ಈ ಕಡೆ ಎಲ್ಲ ನಿಮಗೆ ಹಿಂದಿ, ಗುಜರಾತಿ, ಎಸ್ಪೆಷಲಿ ನಿಮಗೆ ಈ ಕಡೆ ಭೋಜ್ಪುರಿ ಆ್ಯಂಡ್ ಬಿಹಾರಿ ಲ್ಯಾಂಗ್ವೇಜಸ್ಸು ಈ ಕಡೆ ಎಲ್ಲ ತುಂಬಾ ಡಬ್ಬಾಗಿ ಓಡುತ್ತೆ, ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಈಗ ನಮ್ಮದೇ ಸಿನಿಮಾ ಎಷ್ಟೋ ಐ ಹ್ಯಾವ್ ಸೀನ್, ನಮ್ಮದೇ ಸಿನಿಮಾ ಬೇರೆ ಕಡೆ ಹೋಗಿರುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ. ಯಾರು ಹೋಗ್ತಾರೆ ಆಡಿಯೋ ಕಾಪಿ ರೈಟ್ಸ್ ಒಂದಷ್ಟು ಕೇಳ್ತಾ ಇರ್ತೀವಿ ಅವಾಗ. ಅದು ಆ್ಯಕ್ಚುಲಿ ಯಾವ ಥರ ವರ್ಕ್ ಆಗುತ್ತೆ ಸರ್? ಇವಾಗ ಫಾರ್ ಎಕ್ಸಾಂಪಲ್ ನೀವೇ ಪ್ರೊಡ್ಯೂಸರ್, ನೀವೇ ಡೈರೆಕ್ಟರ್ ಆಗಲಿ, ನೀವು ಮ್ಯೂಸಿಕ್ ಡೈರೆಕ್ಟರ್ ಆದರೂ ನೀವು ಒಂದು ಆಡಿಯೋ ಕಂಪ್ನಿಗೆ ಅಂತ ಕೊಟ್ಟ ಮೇಲೆ ಮತ್ತೆ ನೀವು ಅದನ್ನು ಯೂಸ್ ಮಾಡೋಂಗಿಲ್ಲ. ಹೌದು, ಅದು ಯಾವ ಥರ ವರ್ಕ್ ಆಗುತ್ತೆ? ಅದೇ ಬಿಕಾಸ್ ನಾವು ಹೇಳಿದಲ್ಲ ಜುಟ್ಟು ಜನವಾರ. ಸೊ ಎಲ್ಲ ಕೊಟ್ಬಿಟ್ಟಿರ್ತೀವಿ, ಅಗ್ರಿಮೆಂಟ್ ಮಾಡಿ ಸೈನ್ ಮಾಡಿರ್ತೀವಿ. ಸೊ ಐ ಕ್ಯಾಂಟ್ ಯೂಸ್ ದ ಲಿರಿಕ್ಸ್, ಐ ಕ್ಯಾಂಟ್ ಯೂಸ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್, ಐ ಕ್ಯಾಂಟ್ ಯೂಸ್ ದ ಮ್ಯೂಸಿಕ್, ನಾರ್ ಐ ಕ್ಯಾನ್ ಯೂಸ್ ದ ಟ್ಯೂನ್ ಆಲ್ಸೋ. ಸೊ ಮಾಡಬೇಕು ಅಂದರೆ ಪರ್ಮಿಷನ್ ತೊಗೋಬೇಕಾಗತ್ತೆ. ಅದಕ್ಕೆ ನಾನು ಇಶ್ಯೂ ಆಗಿದ್ದು. ಫಾರ್ ಎಕ್ಸಾಂಪಲ್ಲು ನಮ್ಮ ಸಿನಿಮಾ ಅಮೆಝಾನ್ ಪ್ರೈಮ್ ರಿಲೀಸ್ ಆಗಿ 1 ವಾರಕ್ಕೆ ನನಗೆ ನೋಟಿಸ್ ಬಂತು ಫ್ರಮ್ ಅಮೆಝಾನ್ ಪ್ರೈಮ್ ಸೇಯಿಂಗ್ ದಟ್ ನಿಮ್ಮ ಸಿನಿಮಾದಲ್ಲಿ ಒಂದು ತುಣುಕು ಇದು ಕಾಪಿರೈಟ್ ಇಶ್ಯೂ ಆಗಿದೆ. ನಾನು ಫುಲ್ ಶಾಕ್ ಆಗಿಬಿಟ್ಟೆ. ನಾನು ತುಂಬ ಹುಷಾರಾಗಿ ನೋಡ್ತೀನಿ ಯೂಶಲಿ ಇದೆಲ್ಲ, ಬಿಕಾಸ್ ಈ ರೇಡಿಯೋಲ್ಲಿ ಬರುತ್ತಲ್ಲ ಹಾಡು, ಬ್ಯಾಕ್ಗ್ರೌಂಡ್ ಫಿಲ್ಮ್ ನಡೀತಾ ಇರುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಬರ್ತಾ ಇರುತ್ತೆ. ಸೊ ಇದೆಲ್ಲ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಅಬೌಟ್ ದೋಸ್ ಥಿಂಗ್ಸ್. ಸೊ ನಾವು ಇದೆಲ್ಲ ನೋಡ್ಕೊಂಡು ಮಾಡಿದ್ದೀನಿ ನಾನು. ಆದರೂ ಎಲ್ಲಪ್ಪ ನಾನು ತಪ್ಪಾಯಿತು ಅಂತ ಯೋಚನೆ ಮಾಡಿದೆ. ಸೊ ದಟ್ಸ್ ವೆನ್ ಐ ಆ್ಯಕ್ಚುಲಿ ಫೌಂಡ್ ಔಟ್ ದಟ್ ಅದರಲ್ಲಿ ಒಂದು ಉಮೇಶನ ಹಾಡು ಹೇಳ್ತಾರೆ, ಮೆಹಂದಿ ಲಗ ಕೆರಕನ ಡೋಲಿ ಸಜ್ಜಾ ಕೆರಕನ. ಅದು ಹಾಡಲ್ಲ, ಹಮ್ ಮಾಡ್ತಾರೆ. ಲಲಲ ಓಹೋ 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 ಎಷ್ಟೋ 8 ಸೆಕೆಂಡ್ಸು. ಇದಕ್ಕೆ ನಂಗೆ 4 ಲಕ್ಷ ಫೈನ್ ಹಾಕಿದ್ರು. ಆಯಿತಾ, ಇದನ್ನು ನಾವು ನೆಗೋಷಿಯೇಟ್ ಮಾಡಿ ಎಲ್ಲ ಮಾಡಿ ಒಂದು ಸ್ವಲ್ಪ ಅಮೌಂಟ್ಗೆ ಫಿಕ್ಸ್ ಮಾಡಿ ವಿ ಪೇಡ್ ದ ಫೈನ್. ದ ರೀಸನ್ ಎಷ್ಟೋ ಜನ ಹೇಳಿದ್ರು, ನೀವು ಯಾಕೆ ದುಡ್ಡು ಕಟ್ಟಿದ್ರಿ, ಯು ಕಡ್ ಆ್ಯಕ್ಚುಲಿ ಕಟ್ ದ ಸೀನ್ ಅಂಡ್ ಯು ಕಡ್ ಪುಟ್ ಇಟ್ ಇನ್ ದ ಅಮೆಝಾನ್ ಪ್ರೈಮ್. ಬಟ್ ಅಗೇನ್ ಇದು ಹೇಳ್ತಾರೆ ಅಷ್ಟೇ, ಅವ್ರು ಯಾರು ಪುಣ್ಯಾತ್ಮ ಫಿಲ್ಮ್ ಮಾಡಿರಲ್ಲ. ಅವರು ಆ ಪ್ರಾಸೆಸ್ ಗೊತ್ತಿರಲ್ಲ. ಈಗ ನಾವೇ ಒಂದು ಪ್ರಾಜೆಕ್ಟ್ ಮಾಡಿದಾಗ ಒಂದು ಸ್ಮಾಲ್ ಎಡಿಟ್ ಕರೆಕ್ಷನ್ ಇದ್ರೂ ಎಷ್ಟು ಕೆಲಸಗಳಿರುತ್ತೆ. ಅಗೇನ್ ಇಟ್ ಗೋ ಬ್ಯಾಕ್ ಟು ಪೋಸ್ಟ್ ಪ್ರೊಡಕ್ಷನ್ಗೆ ಹೋಗುತ್ತೆ. ಅವ್ನು ಕಟ್ ಮಾಡಬೇಕು, ಮತ್ತು ರೆಂಡರ್ ಮಾಡಬೇಕು, ಮತ್ತು ಅದಕ್ಕೆ ಪ್ರಕಾರ DA ಮಾಡಬೇಕು, ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಿಸ್ ಹೊಡೆದ್ರೆ ಅದನ್ನು ಮತ್ತೆ ರೆಡಿ ಮಾಡಬೇಕು. ಎಷ್ಟು ಕೆಲಸಗಳಿದೆ ನಿಮ್ಗೆ ಗೊತ್ತಿದೆ. ಸೊ ಅದನ್ನು ಮಾಡಿದ್ಮೇಲೆ ಇಫ್ ಐ ಗೋ ಬ್ಯಾಕ್ ಟು ಅಮೆಝಾನ್ ಇಟ್ ವಿಲ್ ಅಗೇನ್ ಟೇಕ್ 15 days ಆಫ್ ಮೈ ಟೈಮ್ ಟು ಗೆಟ್ ಅಪ್ಲೋಡೆಡ್. ಅಲ್ಲಿ ಮತ್ತೆ ರಿಜೆಕ್ಟ್ ಆಯಿತು ಅಂದರೆ ಹೋಯ್ತಾ ಪಿಕ್ಚರು. ಆಮೇಲೆ ನಾನು ಏನು ಅರ್ನ್ ಮಾಡಿದ್ದು ದುಡ್ಡು ಬಟ್ ಐವ್ ಗಾನ್ ಫಾರ್ ಟಾಸ್. ಸೊ ಇಟ್ಸ್ ಬೆಟರ್ ಯು ಪೇ ದ ಮನಿ ರಾದರ್ ದನ್ ಲೂಸಿಂಗ್. ಈಗ ನೀವು 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಕೊಡದೆ ಇಡೀ ಫಿಲ್ಮ್ನ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರೋದು ಫಿಲ್ಮ್ನ ಲೂಸ್ ಮಾಡ್ಕೊಳ್ಳೋ ಬದಲು ಇಟ್ಸ್ ಬೆಟರ್ ಯು ಪೇ ಸಮ್ ಕೈಂಡ್ ಆಫ್ ಲ್ಯಾಕ್ಸ್ ಅಂಡ್ ಅರ್ನ್ ಇನ್ ಬಿಗ್ ಮನಿ ಅಲ್ಲ.
ಸೊ ಹಂಗೆ ಇಲ್ಲಾಂದರೆ ನಮಗೆ ಅಗೇನ್ ರೆವೆನ್ಯೂ ಸ್ಟ್ರೀಮ್ಸ್ ಅಗೇನ್ ಹಿಟ್ಟಿಂಗ್ ಅಸ್. ಸೊ ನಮ್ಗೆ ಅದೇ ಆಗಿದ್ದು ಪ್ರಾಬ್ಲಮ್ಮು. ಸೊ ನಾನು ಕೇಳಿದೆ ನೀವು ಹೇಳ್ದಂಗೆ ಸರ್ ಆ್ಯಕ್ಚುಲಿ ಡಬ್ಬಿಂಗ್ ಇದು ಆಡಿಯೋ ರೈಟ್ಸಲ್ಲಿ ಇದಲ್ಲ ಸರ್ 10 seconds ಮಾಡ್ಬೋದಲ್ವ ಸರ್ ಅಂದ್ರೆ ಯಾವನು ಹೇಳಿದ್ದು ಅಂದರು. ಏನು ಮಾಡ್ಬಿಡ್ತೀವಿ ನಾವು, ಇವರು ಕೇಳಿದ್ದಾರೆ ಯಾವನು ಹೇಳಿದ್ದು. ಐ ಸ್ಪೋಕ್ ಟು ದಟ್ ಸಾರೆಗಾಮ ಚಾನಲ್ ಅವ್ರ ಜೊತೆ, ಚೆನ್ನೈ ಹೆಡ್ ಅವ್ರ ಜೊತೆ ಐ ಸ್ಪೋಕ್ ಟು ದೆಮ್. ಹೂ ಟೋಲ್ಡ್ ಯು ಅಬೌಟ್ ದಿಸ್ ಅಂದರು. ಇನ್ಫ್ಯಾಕ್ಟ್ ದೇ ಶುಡ್ ಬಿ ಅನ್ ಅಗ್ರಿಮೆಂಟ್. ಈವನ್ ಎ 1 second ಆಫ್ ಟ್ಯೂನ್ ಈಸ್ ಕನ್ಸಿಡರ್ಡ್ ಆಸ್ ಕಾಪಿರೈಟ್ ಇಶ್ಯೂ. ಈ ಮುಂಚೆ ಯಾರೋ ಹೇಳಿರ್ತಾರೆ, ಬಟ್ ವೇರ್ ಇಸ್ ಅ ಡಾಕ್ಯುಮೆಂಟ್. ನಾನು ಬೇಸಿಕ್ಲಿ ನಾನು 6 Sigma ಬ್ಲ್ಯಾಕ್ ಬೆಲ್ಟ್. ನಾನು ಐ ಆಡಿಟ್ ಎವ್ರಿಥಿಂಗ್. ತೋರಿಸು ಅಂತ ಹೇಳ್ತೀನಿ. ವಿ ಕಾಲ್ ಇಟ್ ಅಸ್ 2 types ಆಫ್ ಥಿಂಗ್ಸ್. ಒಂದು ಇಸ್ ವೆರಿಫಿಕೇಷನ್, ವ್ಯಾಲಿಡೇಷನ್ ಅಂತ ಹೇಳ್ತೀವಿ. ಆ ಡಿಫ್ರೆನ್ಸ್ ಏನು ಅಂದರೆ, ವೆರಿಫೈ ಅಂದರೆ ಏನು, ನಾವು ಕೇಳ್ತೀವಿ ನಿಮಗೆ ಇವತ್ತು ನೀವು ಊಟ ಮಾಡಿದ್ದೀರಾ ಅಂತ ಕೇಳ್ತೀನಿ, ನೀವೇನು ಹೇಳ್ತೀರಾ? ವೆರಿಫೈ ಮಾಡ್ತೀನಿ. ವ್ಯಾಲಿಡೇಟ್ ಏನು, ತೋರಿಸ್ತೀನಿ ನಿಮ್ಮ ತಟ್ಟೆ ತೋರಿಸ್ತೀನಿ ಅಂತ ಹೇಳ್ತೀನಿ. ಸೊ ಐ ಆಮ್ ವ್ಯಾಲಿಡೇಟಿಂಗ್ ಆ್ಯಕ್ಚುಲಿ. ಸೊ ಆ ಥರ ಯಾರಾದರೂ ಈ ಫ್ಯೂಚರಲ್ಲಿ ಇಂಡಸ್ಟ್ರಿ ಎಸ್ಪೆಷಲಿ ಸರ್ ಅಂತೆ ಕಂತೆ ಅಂದರೆ ಅದು ವೆರಿಫಿಕೇಷನ್ನು, ತೋರಿಸಿ ಅನ್ನೋದು ವ್ಯಾಲಿಡೇಷನ್ನು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರೂ ಮಾರಬೇಡಿ. ನಾನು ಹೇಳಿದೆ ಗೊತ್ತಾ ಸರ್, ಡೋಂಟ್ ಹ್ಯಾವ್ ಡೆಸ್ಪಿರೇಷನ್ ಆಫ್ ಮೇಕಿಂಗ್ ಮೂವೀಸ್. ಈಗ ನಾನು ಒಂದು ಫಿಲ್ಮ್ ಮಾಡಿದ್ದೀನಿ, ನಾನು 4-4 ಆಫರ್ ಬಂತು, ಬಟ್ ಐ ಹ್ಯಾವ್ ನಾಟ್ ಸ್ಟಾರ್ಟೆಡ್ ಇಟ್ ಆ್ಯಕ್ಚುಲಿ ಬಿಕಾಸ್ ಐ ಆಮ್ ನಾಟ್ ಇನ್ ಡೆಸ್ಪಿರೇಷನ್ ಮೋಡ್. ಡೆಸ್ಪಿರೇಷನ್ ಮೋಡ್ ಹೋದಾಗ ಏನಾಗುತ್ತೆ, ಎಲ್ಲೆಲ್ಲೋ ತೋರಿಸ್ಕೊಂಡ್ಬಿಡ್ತಾರೆ. ಇಟ್ಸ್ ಓಕೆ ವೆಯ್ಟ್. ಕಾಪಿರೈಟ್ ಇಶ್ಯೂ ಅದೇ ಆಗಿತ್ತು ನನಗೆ ಎಷ್ಟು ಅಮೌಂಟ್ ಕಟ್ಟಿದ ಮೇಲೆ ಅಗ್ರಿಮೆಂಟ್ ಬಂತು. ಅಗ್ರಿಮೆಂಟ್ ಹೇಳಿದೆ, ಬರ್ದಿದ್ದಾರೆ ಆ್ಯಕ್ಚುಲಿ ವೆರಿ ಕ್ಲಿಯರ್ಲಿ ಲಾ ಬರ್ದಿದ್ದಾರೆ. ದೇರ್ ಇಸ್ ನೋ ಪಾಯಿಂಟ್ ಇನ್ ಮೀ ಗೋಯಿಂಗ್ ಟು ದ ಕೋರ್ಟ್ ಆ್ಯಂಡ್ ಫೈಟಿಂಗ್ ಇಟ್ ಬಿಕಾಸ್ ದೇ ಹ್ಯಾವ್ ಪೇಯ್ಡ್ ಫಾರ್ ಇಟ್. ಇಲ್ಲ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಒಳ್ಳೆ ಮಾತು ಹೇಳಿದ್ರು. ಇಫ್ ಯು ವಾಂಟ್ ದಟ್ ಸಾಂಗ್ ಯು ಬೆಟರ್ ಕಾಲ್ ಅಸ್, ಸೆಂಡ್ ಅಸ್ ಎ ಮೇಲ್. ಇಫ್ ದೇ ಲೈಕ್ ಅವರ್ ಪ್ರಾಜೆಕ್ಟ್ ದೇ ಮೈಟ್ ಗಿವ್ ಇಟ್ ಫ್ರೀ ಆಲ್ಸೋ, ಆರ್ ಯು ಬೆಟರ್ ಪೇ ದ ಮನಿನಾ. ದುಡ್ಡು ಕೊಟ್ಟು ತಗೊಳ್ಳಿ, ಯಾಕೆ ಫ್ರೀಯಾಗಿ ಮಾಡ್ಕೊತೀರಾ? ಎಕ್ಸಾಕ್ಟ್ಲಿ. ಈಗ ಫಾರ್ ಎಕ್ಸಾಂಪಲ್ ಲಹರಿ ಸರ್ ಮೊನ್ನೆ ಅದೇ ಹೇಳಿದ್ರು. ಲಹರಿ ಸರ್ ಹೇಳಿದ್ರು, ಜಂಕರ್ ಆಡಿಯೋ ಅವ್ರು ಹೇಳಿದ್ರು, ಮತ್ತು ಆನಂದ್ ಆಡಿಯೋ ಅವ್ರು ಹೇಳಿದ್ರು. ಸಮ್ ಪ್ರೊಡಕ್ಷನ್ ಹೌಸಸ್ ವಿಲ್ ಕಾಲ್ ದೆಮ್ ಅಂಡ್ ಸೇ ನನ್ನ ಈ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗೆ ಐ ವಾಂಟ್ ದಿಸ್ ಪರ್ಟಿಕ್ಯುಲರ್ ಸಾಂಗ್, ಕ್ಯಾನ್ ಐ ಯೂಸ್ ಇಟ್? ಸೊ ಇಟ್ಸ್ ಆಫ್ ಗಿವ್ ಆ್ಯಂಡ್ ಟೇಕ್. ಇಫ್ ದ ಲೈಕ್ ಯುವರ್ ಟೀಮ್ ದೆ ಸೇ ಅಯ್ಯೋ ಮಾಡಿ ಸರ್ ಪರವಾಗಿಲ್ಲ. ಯಾವಾಗ ಅವರು ಟ್ರಿಗರ್ ಆಗ್ತಾರೆ, ಪರ್ಮಿಷನ್ ಇಲ್ಲ ತೊಗೊಂಡ್ರೆ ಆಬ್ವಿಯಸ್ಲಿ ಟ್ರಿಗರ್ ಆಗ್ತಾರೆ. ಈಗ ನಿಮ್ಮ ಮನೆ ಮುಂದೆ ಪಾರ್ಕಿಂಗ್ ನಿಮ್ಮ ಪರ್ಮಿಷನ್ ಇಲ್ಲ ಕೇಳಬೇಕು, ಬಿಡ್ತೀರಾ? ಆಬ್ವಿಯಸ್ಲಿ ಮನೆ ಮುಂದೆ ಬಂದ್ಬಿಟ್ಟು ಸರ್ ನಿಮ್ಮ 1-2 ದಿನ ಮನೆ ಮುಂದೆ ಗಾಡಿ ಇಟ್ಟಿರ್ತೀನಿ ಪರವಾಗಿಲ್ಲ ಸರ್ ಅಂದರೆ ಇಡಿ ಸರ್ ಪರವಾಗಿಲ್ಲ. ದಟ್ ಕೈಂಡ್ ಆಫ್ ಬಂದವೇ ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ. ಕೇಳಬೇಕು. ನೀವು ಕೇಳದೆ ಅಂತ ತೊಗೊಂಡ್ಬಿಟ್ರೆ ಯಾರು ಉರಿಯಲ್ವ ಹೇಳಿ. ಸೊ ದಟ್ ಇಸ್ ಅಬೌಟ್ ದ ಆಡಿಯೋ ರೈಟ್ಸ್ ಸರ್.